ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಈ ಕೋಡ್ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಟರ್ನರ್ ಟ್ರೇಡ್ ಥಿಯರಿಗೆ ಸಂಬಂಧಪಟ್ಟಂಥದ್ದು. ಟರ್ನರು ಮತ್ತು ಮಿಷಿನಿಸ್ಟ್ ಗ್ರೈಂಡರ್ ಥಿಯರಿಗೆ ಸಂಬಂಧಪಟ್ಟಂತಹ ಕೋಡ್ಸ್ಗಳು ನಾನು 1 by 1 ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. M00ದಿಂದ ಈಗ ಆಲ್ರೆಡಿ M18 ಮತ್ತು M16ವರೆಗೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸಲ್ಲಿ ನಾನು ಇನ್ನೂ ಮಿಕ್ಕಂತಹ ಕೋಡ್ಗಳ ಬಗ್ಗೆ 4 ಕೋಡ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ನೋಡುವಂಥ ಕೋಡ್ಸ್ಗಳು ಯಾವುದು ಅನ್ನೋದಕ್ಕೆ ಮೊದಲು ಕೋಡ್ಸ್ದು ಆಗಲೇ ಸುಮಾರು ಸರಿ ನಾನು ಇದ್ರದ್ದು ಡೆಫಿನೇಷನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದೀಸ್ ಕೋಡ್ಸ್ ಆರ್ ಯೂಸ್ ಟು ಕಂಟ್ರೋಲ್ ದ ವೇರಿಯಸ್ ಆಕ್ಟಿವಿಟೀಸ್ ಆಫ್ ದ CNC machine. ಓಕೆ, ಸೊ ಟುಡೇ ವಿಲ್ ಡಿಸ್ಕಸ್ ಅಬೌಟ್ ದಿಸ್ M19, 20, 32 ಮತ್ತು 33. M19 ಅಂದರೆ ಸ್ಪಿಂಡಲ್ ಓರಿಯೆಂಟೇಷನ್, M20 ಅಂದರೆ ಸ್ಪಿಂಡಲ್ ಓರಿಯೆಂಟೇಷನ್ ಕ್ಯಾನ್ಸಲ್, ಆ್ಯಂಡ್ ದೆನ್ M32 ಮತ್ತು 33. 32 ಬಂದು ಟೈ ಸ್ಟಾಕ್ ವಿಲ್ ಫಾರ್ವರ್ಡ್ ಮತ್ತು ಟೈ ಸ್ಟಾಕ್ ವಿಲ್, M33 ಬಂದು ಟೈ ಸ್ಟಾಕ್ ವಿಲ್ ರಿಟ್ರ್ಯಾಕ್ಟ್ ಅಂತ. ಸೊ ಈ 4 ಕೋಡ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ದೀಸ್ 2 ಕೋಡ್ಸ್ ಆರ್ ಫಾರ್ ಸ್ಪಿಂಡಲ್ ಓರಿಯೆಂಟೇಷನ್ ಆ್ಯಂಡ್ ದೀಸ್ 2 ಫಾರ್ ಟೈ ಸ್ಟಾಕ್ ವಿಲ್ ಫಾರ್ವರ್ಡ್ ಆ್ಯಂಡ್ ರಿಟ್ರ್ಯಾಕ್ಟ್. ಓಕೆ, ಸೊ ಈಗ 1 by 1 ನೋಡೋಣ. M19 ಅಂದರೆ ಏನು, ಅದರದ್ದು ಯಾವ ರೀತಿ ಫಂಕ್ಷನ್ಸನ್ನು ನಾವು ನೋಡ್ತೀವಿ ಅಂತೇಳಿ. M19 ಇಸ್ ಫಾರ್ ಸ್ಪಿಂಡಲ್ ಓರಿಯೆಂಟೇಷನ್. ಫಸ್ಟ್ ಆಫ್ ಆಲ್ ಸ್ಪಿಂಡಲ್ ಬಗ್ಗೆ ನಿಮಗೆ ಗೊತ್ತಿದೆ. ಓಕೆ, ಸೊ ಇದು ಎಡ್ ಸ್ಟಾಕ್ ಅಂತ ಹೇಳಿದರೆ, ಎಡ್ ಸ್ಟಾಕಲ್ಲಿ ಡ್ರೈವಿಂಗ್ ಪಾರ್ಟ್ ಇದು. ಓಕೆ, ಈ ಪಾರ್ಟ್ ಏನಿದೆಯಲ್ಲ ಇದು, ಇದರ ಹೊರಭಾಗ ಈ ಥರ ಇರುತ್ತೆ. ಇದನ್ನ ಸ್ಪಿಂಡಲ್ ನೋಸ್ ಅಂತ ಕರಿತೀವಿ. ಸೊ ಇದೇನಿದೆಯಲ್ಲ, ದಿಸ್ ಈಸ್ ಮೈನ್ ಸ್ಪಿಂಡಲ್ ಅಥವಾ ಸ್ಪಿಂಡಲ್. ಓಕೆ, ಸೊ ಈ ಸ್ಪಿಂಡಲ್ನ ಹೊರಭಾಗ ಏನಿದೆಯಲ್ಲ ಇದು ಸ್ಪಿಂಡಲ್ ನೋಸ್. ಸೊ ಈ ಸ್ಪಿಂಡಲ್ ನೋಸ್ ಮೇಲೆ ಅಥವಾ ಸ್ಪಿಂಡಲ್ ಮೇಲೆ ನಾವು ವರ್ಕ್ವರ್ಡಿಂಗ್ ಡಿವೈಸ್ಗಳನ್ನು ಫಿಕ್ಸ್ ಮಾಡ್ತೀವಿ. ಓಕೆ, ಅದು ಚೆಕ್ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು. ಈಗ ಈ ಚೆಕ್ಕಿಗೆ ನಾವು ವರ್ಕ್ ಪೀಸ್ಗಳನ್ನು ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡ್ತೇವೆ. ಓಕೆ, ಸೊ ದಿಸ್ ಈಸ್ ವರ್ಕ್ ಪೀಸ್. ಈಗ ಸ್ಪಿಂಡಲ್ ಓರಿಯೆಂಟೇಷನ್ ಅಂದ್ರೆ ಏನು? ಸ್ಪಿಂಡಲ್ ಅಂದ್ರೆ ಗೊತ್ತಾಯ್ತು ನಿಮ್ಗಲ್ವಾ? ಸೊ ಈ ಏನು ಚೆಕ್ ಅಥವಾ ಜಾಬನ್ನು ರೊಟೇಟ್ ಮಾಡುವಂತಹ ಭಾಗ ಇದೆ, ಡ್ರೈವಿಂಗ್ ಪಾರ್ಟ್ ಇದೆ, ದಟ್ ಈಸ್ ಕಾಲ್ಡ್ ಎಸ್ ಸ್ಪಿಂಡಲ್. ಸ್ಪಿಂಡಲ್ ಓರಿಯೆಂಟೇಷನ್ ಮೀನ್ಸ್ ವಾಟ್? ಸ್ಪಿಂಡಲ್ ಓರಿಯೆಂಟೇಷನ್ ಮೀನ್ಸ್ ಪೊಸಿಷನಿಂಗ್ ದ ಓರಿಯೆಂಟೇಷನ್ ಅಂದ್ರೆ, ಸೊ ಪೊಸಿಷನಿಂಗ್ ದ ಸ್ಪಿಂಡಲ್, positioning the spindle for required angle. ಓಕೆ, ಸೊ ಒಂದು ನಮ್ಗೆ ಯಾವ ಆ್ಯಂಗಲ್ ಬೇಕು ಆ ಆ್ಯಂಗಲ್ಗೆ ಪೊಸಿಷನ್ ಮಾಡುವಂತಹ ಒಂದು ಕಮಾಂಡ್, ಇದು ಒಂದು ಆಕ್ಟಿವಿಟಿ, ದಟ್ ಈಸ್ ಕಾಲ್ಡ್ ಆಸ್ ಓರಿಯೆಂಟೇಷನ್. ದಟ್ ಮೀನ್ಸ್ ವಾಟ್? ಈಗ ಗೊತ್ತಿದೆ ನಮಗೆ. ಸೊ ದಿಸ್ ಸ್ಪಿಂಡಲ್ ಆಲ್ವೇಸ್ ವಿಲ್ ರೊಟೇಟ್. ಯಾವಾಗ ನಾವು ಪ್ರೋಗ್ರಾಮ್ ಮಾಡ್ತೀವಿ, ಏನು RPM ಕೊಡ್ತೀವಿ, ಈಗ ಫಾರ್ ಎಕ್ಸಾಂಪಲ್ 1000 RPM ಕೊಟ್ಟರೆ ಈ ಜಾಬ್ ಏನಿದೆ ಅದು 1000 ರೆವಲ್ಯೂಷನ್ಸ್ ಪರ್ ಮಿನಿಟ್ ರೊಟೇಟ್ ಆಗ್ತಾ ಇರುತ್ತೆ. ಸುಮ್ಮನೆ ಇದ್ದಾಗಲೂ ಕೂಡ ಇದು ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಸ್ಪಿಂಡಲ್ಲು ಅಥವಾ ಜಾಬ್ ಅಥವಾ ಚೆಕ್ಗಳು. ಈಗ ಈ ವರ್ಕ್ ಪೀಸನ್ನು ಆ ರೊಟೇಷನನ್ನು ಸ್ಟಾಪ್ ಮಾಡಿ ನಮ್ಗೆ ಬೇಕಾಗಿರೋ ಆ್ಯಂಗಲ್ಗೆ ಒಂದು ಕಾನ್ಸ್ಟೆಂಟ್ ಆಗಿ ನಿಲ್ಲಿಸುವಂಥ ಒಂದು ಆಕ್ಟಿವಿಟಿ ಇದು ಓರಿಯೆಂಟೇಷನ್. ದಟ್ ಮೀನ್ಸ್ ವಾಟ್? ಈಗ ಜಾಬು ಈಗ ರೊಟೇಟ್ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ಈಗ ರೊಟೇಟ್ ಆಗೋದ್ರ ಬದಲು ಇದು ಆನ್ ಆಗಿದ್ರು ರೊಟೇಟ್ ಆಗ್ತಾ ಇರುತ್ತೆ, ಅಥವಾ ಮಿಷಿನ್ನು ಆನ್ ಆಗಿದ್ದು ಅಥವಾ ಆಫ್ ಆಗಿದ್ರು ಈ ಸ್ಪಿಂಡಲ್ಲು ನಾವು ಹಿಂಗೆ ಟಚ್ ಮಾಡಿದರೆ ಅದು ಹಿಂದೆ ಮುಂದೆ ಮೂಮೆಂಟನ್ನು ಮಾಡ್ತಾ ಇರುತ್ತೆ ಅಥವಾ ರೊಟೇಟ್ ಆಗ್ತಾ ಇರುತ್ತೆ. ಕೈಯನ್ನು ತಿರುಗಿಸಿದ್ರೆ ತಿರುಗ್ತದೆ ಇದು ಸ್ಪಿಂಡಲ್. ಓಕೆ, ಚೆಕ್ಕು. ಬಟ್ ನಮಗೇನಾಗುತ್ತೆ, ಕೆಲವು ಸರಿ ಈವನ್ ಈ ಮೋಷನ್ಸ್ ಇರುತ್ತಲ್ಲ, ಆಫ್ ಆಗಿದ್ದಾಗಲೂ ಕೂಡ ಅಥವಾ ಮಿಷಿನ್ ಸುಮ್ಮನೆ ನಿಂತಿದ್ದಾಗಲೂ ಕೂಡ ಹಿಂಗೆ ರೊಟೇಟ್ ಆಗ್ತಾ ಇರುತ್ತಲ್ಲ, ಈ ರೊಟೇಷನ್ ಸ್ಟಾಪ್ ಆಗಬೇಕು. ಮತ್ತು ಈ ಸ್ಪಿಂಡಲ್ಲು ಅಥವಾ ವರ್ಕ್ ಪೀಸು ಒಂದು ಸರ್ಟೆನ್ ಆ್ಯಂಗಲ್ಗೆ ಹೋಗಿ ಕಾನ್ಸ್ಟೆಂಟ್ ಆಗಿ ನಿಂತ್ಕೋಬೇಕು. ಓಕೆ, ಸೊ ಹೆಂಗೆ ಇದು ಸುಮ್ಮನೆ ಕಂಟಿನ್ಯೂಸ್ ತಿರುಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಬಟ್ ಇದನ್ನು ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ನನಗೆ ಯಾವ ಆ್ಯಂಗಲಿಗೆ ಬೇಕೋ ಆ ಆ್ಯಂಗಲ್ಗೆ ಹಿಂಗೆ ನಿಲ್ಲಿಸ್ಕೋಬೇಕು. ಇದರಲ್ಲಿ ಏನು ರೊಟೇಷನ್ಸು ಕೂಡ ಇರಬಾರ್ದು. ಸೊ ಈ ಥರ ಯಾವುದೇ ಒಂದು ರಿಕ್ವೈರ್ಡ್ ಆ್ಯಂಗಲ್ಗೆ ಪೊಸಿಷನ್ ಮಾಡ್ಕೊಳ್ಳುವಂಥ ಅಥವಾ ನಿಲ್ಲಿಸ್ಕೊಳ್ಳುವಂಥ ಒಂದು ಪ್ರಾಸೆಸ್ ಇದೆಯಲ್ಲ, ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಎಸ್ ಓರಿಯೆಂಟೇಷನ್ ಪ್ರಾಸೆಸ್. ಫಾರ್ ಓರಿಯೆಂಟಿಂಗ್ ದ ವರ್ಕ್ ಪೀಸ್ ವಿ ವಿಲ್ ಯೂಸ್ ದಿಸ್ ಕಮ್ಯಾಂಡ್, ದಟ್ ಈಸ್ M19. ದಟ್ ಈಸ್ ಫಾರ್ ಸ್ಪಿಂಡಲ್ ಓರಿಯೆಂಟೇಷನ್ ಕಮ್ಯಾಂಡ್. ಸೊ ಈ ಸ್ಪಿಂಡಲ್ ಓರಿಯೆಂಟೇಷನ್ ಅಲ್ಲಿ
ನಾವು ಒಂದು ಈ ಯಾವ ಆಂಗಲ್ ಬೇಕು ಆ ಆಂಗಲ್ಗೆ ಇದನ್ನ ನಿಲ್ಲಿಸ್ಕೋಬಹುದು. ಜೊತೆಗೆ ನಮಗೆ ಈ ಓರಿಯಂಟೇಷನ್ ಯಾವಾಗಪ್ಪ ಎಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಈ ಕಮಾಂಡು ನಾವು ಈ ವರ್ಕ್ ಪೀಸ್ ಮೇಲೆ ನಾವು ಇದ್ರ ಮೇಲೆ ಡೈಯಿಂಗ್ ಆಪರೇಷನ್ ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಮಾಡಬೇಕು, ಡೈ ಮತ್ತು ಡೈ ಸ್ಟಾಕನ್ನು ಯೂಸ್ ಮಾಡಿ ಅನ್ನೋ ಟೈಮಲ್ಲಿ ಇದು ಕಾನ್ಸ್ಟೆಂಟಾಗಿ ನಿಂತ್ಕೋಬೇಕು. ಓಕೆ, ಆ ರೊಟೇಷನ್ ಸೀಸ್ ಆಗಬೇಕು. ಹಾಗೆಯೇ ಇಲ್ಲಿ ಇಂಟರ್ನಲ್ ಥ್ರೆಡ್ಡಿಂಗ್ ಆಗಬೇಕು ಅಂತ ತಿಳ್ಕೊಳ್ಳಿ, ಟ್ಯಾಪಿಂಗ್ ಆಪರೇಷನ್ ಆಗಬೇಕು ಅಂತ ತಿಳ್ಕೊಳ್ಳಿ. ಆ ಟ್ಯಾಪಿಂಗ್ ಆಪರೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಸ್ಪಿಂಡಲ್ ಓರಿಯಂಟೇಷನ್ ಕಮಾಂಡನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಸ್ಪಿಂಡಲ್ ಓರಿಯಂಟೇಷನ್ ಈಸ್ ಕಮಾಂಡ್ ಡ್ಯೂರಿಂಗ್ positioning the workpiece for the required angle and also to seize the rotation. ಈ ರೊಟೇಷನ್ ಅಥವಾ ಈ ರೆವಲ್ಯೂಷನ್ ಏನಿರುತ್ತಲ್ಲ ಅದು ಯಾವುದೇ ರೆವಲ್ಯೂಷನ್ ರೊಟೇಷನ್ ಇಲ್ದಂಗೆ ಇಟ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಈ ಒಂದು ಸ್ಪಿಂಡಲ್ ಓರಿಯಂಟೇಷನನ್ನು ಯೂಸ್ ಮಾಡ್ತೀವಿ. ಓಕೆ, ಹಾಗೆಯೇ ಈ ಸ್ಪಿಂಡಲ್ ಓರಿಯಂಟೇಷನನ್ನು ಆಕ್ಟಿವೇಟ್ ಮಾಡಲಿಕ್ಕೆ ನಾವು MDI ಕಮಾಂಡಲ್ಲಿ MDIನಲ್ಲಿ ಬರಿತೀವಿ. M19 ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲನ್ನು ಬರೆದು ಇನ್ಪುಟ್ ಮಾಡ್ತೀವಿ. ಸೈಕಲ್ ಸ್ಟಾರ್ಟ್ ಮಾಡಿದರೆ ಸೊ ಇದು ವರ್ಕ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಓಕೆ, ಅದೇ ರೀತಿ ನಾವು ಪ್ರೋಗ್ರಾಮಲ್ಲಿ ಕೂಡ ಇದನ್ನ ಬರಿಬೋದು. ಪ್ರೋಗ್ರಾಮಲ್ಲಿ ಯಾವಾಗ ಬರಿತೀವಿ, ಯಾಕೆ ಬರಿತೀವಿ ಇದನ್ನ ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಇಲ್ಲೊಂದು ಜಾಬ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ವರ್ಕ್ ಪೀಸ್ ಇದೆ. ಸೊ ಈ ಥರ ಒಂದು ವರ್ಕ್ ಪೀಸ್. ಓಕೆ, ಈ ವರ್ಕ್ ಪೀಸಿನ ಫೇಸಲ್ಲಿ ನಮಗೆ ಒಂದು ಸರ್ಟೈನ್ ಇದಕ್ಕೆ ಸ್ಲಾಟ್ಗಳಾಗಬೇಕು 4 ಕಡೆ. ಇದು ವರ್ಕ್ ಪೀಸು. ಈ ವರ್ಕ್ ಪೀಸಿನ ಇಲ್ಲಿ ಒಂದು ಸ್ಲಾಟ್ ಆಗಬೇಕು. ಹಾಗೆಯೇ ಇಲ್ಲಿ ಒಂದು 0 ಡಿಗ್ರಿಗೆ ಒಂದು 90 ಡಿಗ್ರಿಗೆ ಒಂದು ಸ್ಲಾಟ್ ಆಗಬೇಕು ಅಂತ ತಿಳ್ಕೊಳ್ಳಿ. ಸ್ಲಾಟ್ ಆಗಿ ಆಮೇಲೆ ಇಲ್ಲಿ ಕೌಂಟರ್ ಬೋರಿಂಗ್ ಆಗಬೇಕು. ಕೌಂಟರ್ ಬೋರಿಂಗ್ ಆದಮೇಲೆ ಜಾಬ್ ನಮಗೆ ಯಾವ ರೀತಿ ಕಾಣಿಸ್ತಾ ಇರುತ್ತೆ, ಸೊ ಇಲ್ಲಿ ಆಲೋ ಆಗಿಬಿಡುತ್ತೆ. ಓಕೆ, ಸೊ ಕೌಂಟರ್ ಬೋರಿಂಗ್ ಆಗುತ್ತೆ ಯಾವುದೋ ಒಂದು ಲೆಂತ್ಗೆ, ಒಂದು ಡೆಪ್ತ್ಗೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲೇನಾಗುತ್ತೆ, ಕೌಂಟರ್ ಬೋರಿಂಗ್ ಆಗುತ್ತೆ ಫಾರ್ ದ ರಿಕ್ವೈರ್ಡ್. ಒಂದು 5 mm 10 mm ಕೌಂಟರ್ ಬೋರ್ ಆಯ್ತಿದ್ದು. ಓಕೆ, ಸೊ ಈ ಕೌಂಟರ್ ಬೋರ್ ಆದಮೇಲೆ ಹಾಗೆಯೇ ಒಂದು ಸ್ಲಾಟ್ ಆಗಬೇಕು. ಎಲ್ಲಿ, ಇಲ್ಲೊಂದು, ಈ ಕಡೆ ಒಂದು, ಈ ಥರ ಇಲ್ಲಿ ಸ್ಲಾಟು. ಓಕೆ, ಈ ಥರ ಒಂದು 2 ಸ್ಲಾಟ್ಗಳಾಗಬೇಕು. ಸೊ ಈ ಸ್ಲಾಟ್ಗಳು ಆಗಬೇಕು ಅಂದಾಗ ನಾವು CNCಗೆ ಪ್ರೋಗ್ರಾಮನ್ನು ಬರಿತೀವಿ. ಸೊ ಯಾವ ರೀತಿ ಪ್ರೋಗ್ರಾಮ್ ಬರಿತೀವಿ, ಇಲ್ಲಿ M19 ಕಮಾಂಡನ್ನು ಯೂಸ್ ಮಾಡಿ ಒಂದು 90 ಡಿಗ್ರಿಗೋ ಯಾವುದೋ ಒಂದು ಆ್ಯಂಗಲ್ಗೆ ಬರಿತೀವಿ. ಒಂದು 0 ಡಿಗ್ರಿಗೋ ಅಥವಾ 90 ಡಿಗ್ರಿಗೋ ಆ್ಯಂಗಲ್ ಬರಿತೀವಿ. ಒಂದು ಪೊಸಿಷನಲ್ಲಿ ನಿಲ್ಲಿಸ್ಕೋತೀವಿ. ಅಂದರೆ ಈ ವರ್ಕ್ ಪೀಸನ್ನು ಒಂದು ಪೊಸಿಷನಲ್ಲಿ ನಿಲ್ಲಿಸಿ ಇದರ ಮೇಲೆ ನಮ್ಮ ಈ ಶೇಪಿಂಗಲ್ಲಿ ಕಟಿಂಗ್ ಆಗುತ್ತಲ್ಲ, ಕಟಿಂಗ್ ಟೂಲು ಈ ರೀತಿ ಇದ್ರ ಮೇಲೆ ಮೂವ್ ಆಗುತ್ತೆ. ಇದು ಕಾನ್ಸ್ಟೆಂಟಾಗಿ ನಿಂತಿರುತ್ತೆ. ಹೆಂಗೆ ಕಮೆಂಟ್ ಬರಿತೀವಿ, ಇಲ್ಲಿ ನಿಲ್ಲಿಸಿದ ಮೇಲೆ ಕಟಿಂಗ್ ಟೂಲನ್ನು ತಂದು 0 ಆ ಡಯಾಮೀಟ್ರಿಗೆ ತಂದು ನಿಲ್ಲಿಸ್ಕೋತೀವಿ. ಫಾರ್ ಎಕ್ಸಾಂಪಲ್ ಈ ಡಯಾಮೀಟರು 50 mm ಇದೆ ಅಂತ ತಿಳ್ಕೊಳ್ಳಿ. 50 mm ನಿಲ್ಲಿಸ್ಕೋತೀವಿ. Z 0 ಇಟ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ. ಈಗ G01ನಲ್ಲಿ ಡೆಪ್ತ್ ಕೊಡ್ತೀವಿ. ಓಕೆ, ಸೊ ಇಲ್ಲಿ ಅಲ್ಲಿ ಆ್ಯಕ್ಚುಲಾಗಿ ನೋಡ್ಬಿಟ್ಟು ಕೊಡ್ತೀವಿ. ನನ್ನ ಎಕ್ಸಾಂಪಲ್ ಬರೀತಾ ಇರೋದಷ್ಟೇ. ಓಕೆ, ಇದನ್ನ ನಿಲ್ಲಿಸ್ಕೊಂಡಾಗ ಡೆಪ್ತ್ ಕೊಟ್ಟಾದ್ಮೇಲೆ ಎಕ್ಸಲ್ಲಿ ಇದನ್ನು ಕೆಳಗಡೆ ಇಳಿಸ್ತೀವಿ G01ನಲ್ಲಿ. ಸೊ -25 ಇಳಿಸಿದ್ರೆ ಅಂದರೆ ಇದು ಡಯಾಮೀಟ್ರು 50 ಇದೆ. 0 ಅಂದರೆ ಜಾಬ್ ಸೆಂಟ್ರಿಗೆ ಬರುತ್ತೆ. ಅಲ್ಲಿಂದ ಡೌನ್ ಇಳಿಸ್ಬೇಕು ಅಂದರೆ ಮೈನಸ್ ಕೊಡಬೇಕು. 50 mm ಇದೆ ಅಂದರೆ 25 mm ಡೌನ್ ಮಾಡಿದ್ರೆ ಅಲ್ಲಿಂದ, ಯಾಕಂದರೆ ರೊಟೇಟ್ ಆಗ್ತಾ ಇರೋದಿಲ್ಲ. ಇದು ಫುಲ್ ಡಯಾಮೀಟರ್ಗೆ ಕಟಿಂಗ್ ಟೂಲನ್ನು ಮೂವ್ ಮಾಡಬೇಕು. ಹೆಂಗೆ ಕಟಿಂಗ್ ಟೂಲ್ ಮೂವ್ ಆಗುತ್ತೆ, ಹಿಂಗೆ ಜಾಬ್ ಮೇಲೆ ಇಲ್ಲಿ ಕಟಿಂಗ್ ಆ್ಯಂಗಲ್ಗಳನ್ನು ಕೊಟ್ಟಿರ್ತೀವಿ. ಈ ರೀತಿ ಮೂವ್ ಆಗಿ ಇಲ್ಲಿ ಸ್ಲಾಟನ್ನು ರಿಡ್ಯೂಸ್ ಮಾಡುತ್ತೆ. ಓಕೆ, ಇದಾದ್ಮೇಲೆ ಮತ್ತೆ ಓರಿಯೆಂಟೇಷನ್ ಮಾಡಿಕೊಂಡು ಮತ್ತೆ M19 ಕೊಟ್ಟು ಮತ್ತೆ ಇದನ್ನ 0 ರೊಟೇಟ್ ಮಾಡಿರ್ತೀವಿ. ಮತ್ತೆ ಇದಕ್ಕೆ ಅಪೋಸಿಟ್ ಆಗಿ ಏನು ಆ್ಯಂಗಲ್ ಬೇಕೋ ಆ ಆ್ಯಂಗಲನ್ನು ಕೊಟ್ಕೊಂಡು ಅದು ಯಾವುದು ನೋಡ್ಕೋಬೇಕಾಗುತ್ತೆ, ಯಾವ ಆ್ಯಂಗಲು, ಮತ್ತೆ ಇದನ್ನ ರಿಪೀಟ್ ಮಾಡ್ತೀವಿ. ಓಕೆ, ಮತ್ತೆ ರಿಪೀಟ್ ಮಾಡಿ ಇಲ್ಲೇನು ಪ್ರಾಸೆಸ್ ಮಾಡಿದ್ದೀವಿ ಸೇಮ್ ಪ್ರಾಸೆಸನ್ನು ರಿಪೀಟ್ ಮಾಡ್ತೀವಿ. ರಿಪೀಟ್ ಮಾಡಿ ಮತ್ತೆ ನಾವು ಇದನ್ನ ಮೂವ್ ಮಾಡಿದ್ರೆ ಶೇಪಿಂಗ್ ಲೈಕ್ ಶೇಪಿಂಗ್ ಥರ ಆಪರೇಷನ್ ಆಗುತ್ತೆ. ಇದಾದ್ಮೇಲೆ ಹಿಂಗೆ ತಿರುಗಿಸ್ಕೊಂಡು ಇದು 0 ಡಿಗ್ರಿ ಮತ್ತೆ ಇದನ್ನ 90 ಡಿಗ್ರಿಗೆ ಹಿಂಗೆ ನಿಲ್ಲಿಸ್ಕೊಂಡು ಮತ್ತೆ ಇಲ್ಲಿ ಸ್ಲಾಟನ್ನು ಕಟ್ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ನಾವು ಈ M19 ಕಮಾಂಡನ್ನು ಕೊಡ್ತೀವಿ. ಸೊ ಇದಾದ್ಮೇಲೆ ಎಲ್ಲ ಪ್ರಾಸೆಸ್ ಆದಮೇಲೆ ಇದನ್ನ ಕ್ಯಾನ್ಸಲ್ ಮಾಡಲಿಕ್ಕೆ, ಸ್ಪಿಂಡಲ್ ಓರಿಯೆಂಟೇಷನ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವು M20 ಕಮಾಂಡನ್ನು ಕೊಡ್ತೀವಿ. ಓಕೆ, ಸೊ M19 ಬಂದು ಸ್ಪಿಂಡಲ್ ಓರಿಯೆಂಟೇಷನ್, M20 ಬಂದು ಕೊಟ್ಟಂತ ಓರಿಯೆಂಟೇಷನ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಈ ಕಮಾಂಡನ್ನು ಕೊಡ್ತೀವಿ. ಗೊತ್ತಾಯ್ತಲ್ಲ? ಸೊ ದಟ್ ಈಸ್ M19 ಯಾವಾಗ ಕೊಡ್ತೀವಿ ಮತ್ತು M20ನ ಯಾವಾಗ ಕೊಡ್ತೀವಿ ಅಂತ. ಹಾಗೆಯೇ ಇನ್ನು 2 ಕೋಡ್ಗಳ ಬಗ್ಗೆ ನೋಡೋಣ. ಅದು ಟೈಲ್ ಸ್ಟಾಕ್ ವಿಲ್ಲಿಗೆ ಸಂಬಂಧಪಟ್ಟಂಥದ್ದು, ಟೈಲ್ ಸ್ಟಾಕಿಗೆ ಸಂಬಂಧಪಟ್ಟಂಥದ್ದು 2 ಕಮಾಂಡ್ಗಳು. ಓಕೆ, ಸೊ ಇಲ್ಲಿ
ಇಲ್ಲಿ ಯಾವ್ದಿದೆ M32 ಅಂದ್ರೆ ಟೈ ಸ್ಟಾಕ್ ವಿಲ್ ಫಾರ್ವರ್ಡ್. ಪಿಲ್ ಅಂದ್ರೆ ಯಾವ್ದು ಅಂತ ತಿಳ್ಕೊಬೇಕು. ಟೈ ಸ್ಟಾಕ್ ಅಂದ್ರೆ ಈ ಪಾರ್ಟ್. ಓಕೆ, ಈ ಭಾಗ ಏನಿದೆಯಲ್ಲ ಇದು ಕ್ವಿಲ್. ನೀವು ಕನ್ವೆನ್ಷನಲ್ ಅಲ್ಲಿ ನೋಡಿರ್ತೀರಾ, ಟೈ ಸ್ಟಾಕ್ ಅಲ್ಲಿ ಹ್ಯಾಂಡ್ ವೀಲ್ ಅನ್ನ ರೊಟೇಟ್ ಮಾಡಿದ್ರೆ ಕ್ವಿಲ್ ಮುಂದಕ್ಕೆ ಹೋಗುತ್ತೆ, ಹಾಗೇನೆ ವಾಪಸ್ ತಗೋಬೇಕು ಅಂದ್ರೆ ಹಿಂದಕ್ಕೆ ಬರುತ್ತೆ. ಈ ಕ್ವಿಲ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಥವಾ ಟೈ ಸ್ಟಾಕ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಬೇಕಾಗುತ್ತೆ. ನೋಡಿ, ಸ್ಮಾಲ್ ಜಾಬ್ಸ್ ಅನ್ನ ಟರ್ನ್ ಮಾಡ್ಲಿಕ್ಕೆ ನಮ್ಗೆ ಇದರ ಅವಶ್ಯಕತೆ ಇಲ್ಲ. 150 mm 100 mm ಅಷ್ಟು ಈ ಚೆಕ್ ಇಂದ ಇದಾಗ್ಬೋದು, ಇದು ಮುಂದಕ್ಕೆ ಪ್ರೊಜೆಕ್ಷನ್ ಆಗ್ಬೋದು. ಆದ್ರೆ ತುಂಬಾ ಲೆಂತ್ಗೆ ಪ್ರೊಜೆಕ್ಷನ್ ಆಯ್ತು, ಲೆಂತಿ ಜಾಬ್ಗಳಿದೆ ಅಂದ್ರೆ ವೈಬ್ರೇಷನ್ಸ್ ಬರುತ್ತೆ. ಸೊ ಈ ಫ್ರೀ ಎಂಡ್ ಅಲ್ಲಿ ಸಪೋರ್ಟ್ ಕೊಡಕ್ಕೆ ನಾವು ಟೈ ಸ್ಟಾಕ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿಗೆ ನಾವು ಡೆಡ್ ಸೆಂಟರ್ ಅನ್ನ ಕೊಟ್ಟು ಇಲ್ಲಿ ಸಪೋರ್ಟ್ ಅನ್ನ ಮಾಡ್ತೀವಿ. ಸೊ ಇಲ್ಲಿ ಡೆಡ್ ಸೆಂಟರ್ ಫಿಕ್ಸ್ ಮಾಡ್ಲಿಕ್ಕೆ ಮುಂದಕ್ಕೆ ಇದು ಬರುತ್ತೆ, ಈ ಭಾಗ. ದಿಸ್ ಇಸ್ ಕಾಲ್ಡ್ ಆಸ್ ದ ಕ್ವಿಲ್ ಪೋರ್ಷನ್. ಈ ಕ್ವಿಲ್ ಅನ್ನ ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡ್ಲಿಕ್ಕೆ ನಾವು ಕನ್ವೆನ್ಷನಲ್ ಅಲ್ಲಿ ವಿ ವಿಲ್ ಯೂಸ್ ದ ಹ್ಯಾಂಡಲ್. ಓಕೆ, ಅದೇ ರೀತಿ ರಿಟ್ರಾಕ್ಟ್ ತಗೊಳಕ್ಕೆ ಕೌಂಟರ್ ಕ್ಲಾಕ್ ವೈಸ್ ಅಲ್ಲಿ ಹ್ಯಾಂಡ್ ವೀಲ್ ಅನ್ನ ರೊಟೇಟ್ ಮಾಡ್ತೀವಿ. ಬಟ್ ಹಿಯರ್ ವಿ ಹ್ಯಾವ್ ನೋ ದಟ್ ಫೆಸಿಲಿಟಿ. ಹ್ಯಾಂಡ್ ವೀಲ್ ಇಲ್ಲ ಇಲ್ಲಿ. ಇಫ್ ಯು ವಾಂಟ್ ಟು ಮೂವ್ ವಿ ಹ್ಯಾವ್ ಟು ಗಿವ್ ದ ಕಮಾಂಡ್ ಆರ್ ಅದರ್ವೈಸ್ ಸಮ್ ಸ್ವಿಚಸ್ ಆರ್ ದೇರ್. ಇದರಲ್ಲೂ ಕೂಡ ಸರಿ ನಾನು ಮರ್ತೆ, ನಾನು ಫುಡ್ ಸ್ವಿಚ್ ಇದೆ. ಸೊ ಬೈ ಯೂಸಿಂಗ್ ದಟ್ ಫುಡ್ ಸ್ವಿಚ್ ವಿ ಕ್ಯಾನ್ ಮೂವ್ ದಿಸ್ ಕ್ವಿಲ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಆಲ್ಸೋ. ಇನ್ ಕೇಸ್ ದೇರ್ ಇಸ್ ನೋ ಸ್ವಿಚ್ ವಿ ವಿಲ್ ಯೂಸ್ ದಿಸ್ M32 ಮತ್ತೆ M33 ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಕ್ವಿಲ್ ಫಾರ್ವರ್ಡ್. ಕ್ವಿಲ್ ಮುಂದಕ್ಕೆ ಬರಕ್ಕೆ, ಸೊ ಮುಂದಕ್ಕೆ ಬರಕ್ಕೆ ನಾವು M32 ಕಮಾಂಡ್ ಅನ್ನ ಕೊಟ್ಟು ಪ್ರೋಗ್ರಾಮ್ ಅಲ್ಲಿ ಕೊಡಬಹುದು, ಅಥವಾ MD ನಲ್ಲಿ ಕೊಟ್ಟು ಸೈಕಲ್ ಸ್ಟಾರ್ಟ್ ಮಾಡಿದ್ರೆ ಇನ್ಪುಟ್ ಮಾಡಿ ಅಲ್ಲಿ ನಮಗೆ ಸೈಕಲ್ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಇದು ಫಾರ್ವರ್ಡ್ ಬರುತ್ತೆ, ಮುಂದಕ್ಕೆ ಬರುತ್ತೆ. ಸೊ ಇದನ್ನ ಈ ಟೈ ಸ್ಟಾಕ್ ಅನ್ನ ಬೆಡ್ ಮೇಲೆ ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಕೊಂಡು ಈ ಕ್ವಿಲ್ ರಿಟ್ರಾಕ್ಟ್, ಇದು ಫಾರ್ವರ್ಡ್ ಮತ್ತೆ ರಿಟ್ರಾಕ್ಟ್ ಲೆಂತ್ ಅನ್ನ ನೋಡ್ಕೊಂಡಿರ್ತೀವಿ. ಅದು 250 300 mm ಆ ಥರ ಇರುತ್ತೆ, ಮಿಷಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನ ನೋಡಿಕೊಂಡು ಇಲ್ಲಿಗೆ ಕರೆಕ್ಟಾಗಿ ಪೊಸಿಷನ್ ಮಾಡ್ತೀವಿ. ಸೊ ಒಂದ್ ಕಡೆಗೆ ಇದನ್ನ ಲಾಕ್ ಮಾಡಿಕೊಂಡು ಟೈ ಸ್ಟಾಕ್ ಅನ್ನ ಈ ಕಮಾಂಡ್ ಕೊಟ್ರೆ ಇದು ಮುಂದಕ್ಕೆ ಬಂದು ವರ್ಕ್ ಪೀಸ್ ಯಾವ್ದಾದ್ರು ಲಾಕ್ ಮಾಡೋದಿದ್ರೆ ಅಥವಾ ಹೋಲ್ಡ್ ಮಾಡೋದಿದ್ರೆ ಫ್ರೀ ಹ್ಯಾಂಡ್ ಅಲ್ಲಿ ಸಪೋರ್ಟ್ ಕೊಡುತ್ತೆ. ಓಕೆ, ಫಾರ್ ಮುಂದಕ್ಕೆ ಕಳಿಸ್ಲಿಕ್ಕೆ ಕ್ವಿಲ್ ಟೈ ಸ್ಟಾಕ್ ಕ್ವಿಲ್ ಅನ್ನ ಫಾರ್ವರ್ಡ್ ಮಾಡ್ಲಿಕ್ಕೆ 32 ಕೊಡ್ತೀವಿ. ಅದು ಪ್ರೋಗ್ರಾಮ್ ಇರ್ಬೋದು ಅಥವಾ MDA ಕಮಾಂಡ್ ಇರ್ಬೋದು. ಹಾಗೇನೆ ಕೊಟ್ಟಂತ ಇದನ್ನ ವಾಪಸ್ ತಗೊಳಕ್ಕೆ ನೋಡಿ, ಫಾರ್ವರ್ಡ್ ಬರೋದಂದ್ರೆ ಈ ತರ ಕ್ವಿಲ್. ಓಕೆ, ಸೊ ಇದು ಈ ಭಾಗ ಏನಿದೆ ದಿಸ್ ಇಸ್ ಕಾಲ್ಡ್ ಆಸ್ ಕ್ವಿಲ್. ಈ ತರ ಅದರ ಪೊಸಿಷನ್ ಇಂದ ಮುಂದಕ್ಕೆ ಬರ್ಲಿಕ್ಕೆ ನಾವು ಈ ಒಂದು 32 ಕಮಾಂಡ್ ಅನ್ನ ಕೊಡ್ತೇವೆ. ಹಾಗೇನೆ ಕೊಟ್ಟಂತ ಈ ಕ್ವಿಲ್ ಏನಿದೆಯಲ್ಲ, ಈ ಕ್ವಿಲ್ ಅನ್ನ ನಾವು ಈ ಫುಡ್ ಸ್ವಿಚ್ ಅಲ್ಲೂ ಕೂಡ ಆಪರೇಟ್ ಮಾಡ್ತೀವಿ. ಬೈ ಯೂಸಿಂಗ್ ದಿಸ್ ಫುಡ್ ಸ್ವಿಚ್ ವಿ ಕ್ಯಾನ್ ಆಪರೇಟ್ ದಿಸ್ ಕ್ವಿಲ್ ಆಲ್ಸೋ. ಇಲ್ಲಿ ನೋಡ್ತಾ ಇರ್ಬೋದು ಚಿತ್ರದಲ್ಲಿ ಲೆಂತಿ ಜಾಬ್ಗೆ ಸಪೋರ್ಟ್ ಕೊಡ್ಲಿಕ್ಕೆ ಈ ಒಂದು ಪೋರ್ಷನ್ ಯೂಸ್ ಆಗ್ತಾ ಇದೆ. ಹಾಗೇನೆ ಈ ಕೊಟ್ಟಂತ ಕ್ವಿಲ್ ಏನಿದೆ ಅದು ರಿಟ್ರಾಕ್ಟ್ ಅಂದ್ರೆ ಏನಪ್ಪಾ, ಮುಂದೆ ಬಂದದ್ದು ಹಿಂದಕ್ಕೆ ಕಳಿಸ್ತೀವಲ್ಲ, ದಟ್ ಇಸ್ ಕಾಲ್ಡ್ ಆಸ್ ರಿಟ್ರಾಕ್ಟ್ ಅಂತ ಇಂಗ್ಲಿಷ್ ಅಲ್ಲಿ, ಹಿಂದಕ್ಕೆ ತಗೊಳ್ಳೋದು ಅಂತ. ಆ ಹಿಂದಕ್ಕೆ ತಗೊಳ್ಳಿಕ್ಕೆ ಅಗೇನ್ ಕಮಾಂಡ್ ಇದೆ M33 ಅಂತ. ಸೊ ಇದನ್ನ ನಾವು ಬರೆದ್ರೆ ಪ್ರೋಗ್ರಾಮ್ ಅಲ್ಲಿ ಇದನ್ನ ಬರೆದು ಇನ್ಪುಟ್ ಮಾಡಿದ್ರೆ ಕಂಟ್ರೋಲರು ಏನು ಕ್ವಿಲ್ ಮುಂದಕ್ಕೆ ಬಂದಿರುತ್ತೆ ಅದನ್ನ ವಾಪಸ್ ತಗೊಳುತ್ತೆ, ಮತ್ತೆ ಅದರ ಒರಿಜಿನಲ್ ಪೊಸಿಷನ್ಗೆ ಕಳಿಸ್ತದೆ. ಫಾರ್ ಸೆಂಡಿಂಗ್ ದಿಸ್ ಕ್ವಿಲ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್ ಆರ್ ಪ್ರೀವಿಯಸ್ ಪೊಸಿಷನ್ ನಾವು ಈ M33 ಕಮಾಂಡ್ ಅನ್ನ ಕೊಡ್ತೇವೆ. ಓಕೆ, ಸೊ ಇವಿಷ್ಟು ನಮ್ಮಲ್ಲಿ ಈ ಫುಡ್ ಸ್ವಿಚ್ ಇದೆ. ಇದಕ್ಕೂ ಕೂಡ ಇದನ್ನ ರಿಟ್ರಾಕ್ಟ್ ತಗೊಳಕ್ಕೂ ಕೂಡ ಫುಡ್ ಸ್ವಿಚ್ ಇದೆ, ಮುಂದಕ್ಕೆ ಕಳ್ಸಕ್ಕೂ ಫುಡ್ ಸ್ವಿಚ್ ಇದೆ, ಹಾಗೆ ಹಿಂದಕ್ಕೆ ತಗೊಳಕ್ಕೂ ಕೂಡ ಫುಡ್ ಸ್ವಿಚ್ ಇದೆ, ಅಥವಾ ಕಮಾಂಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇವಿಷ್ಟು ಇವತ್ತಿನ ತರಗತಿಯ ವಿಷಯಗಳು. M19 ಸ್ಪಿಂಡಲ್ ಓರಿಯೆಂಟೇಷನ್, 20 ಕ್ಯಾನ್ಸಲ್, ಹಾಗೇನೆ 32 ಫಾರ್ವರ್ಡ್ ಕ್ವಿಲ್ ಅನ್ನ ಮುಂದಕ್ಕೆ ಕಳಿಸುವಂಥದ್ದು, ಹಾಗೇನೆ ರಿಟ್ರಾಕ್ಟ್ ತಗೊಳಕ್ಕೆ M33 ಇದೆ. ಸೊ ಇವಿಷ್ಟು M ಕಮಾಂಡ್ಗಳು. ಇದ್ರ ಜೊತೆಗೆ ಪ್ರಾಕ್ಟಿಕಲ್ ಒಂದು ನೀವು ನೋಡಿದರೆ ನಿಮ್ಗೆ ಇದರಲ್ಲೆಲ್ಲ ಡೌಟ್ಗಳು ಕೂಡ ಕ್ಲಿಯರ್ ಆಗುತ್ತೆ. ಪ್ರಾಕ್ಟಿಕಲ್ ಒಂದು ಪಾರ್ಟ್ ಇದೆ, ಅದನ್ನು ಕೂಡ ಅಬ್ಸರ್ವ್ ಮಾಡಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ M ಕೋಡಲ್ಲಿ M19, ಓಕೆ, M19, M20, M32 ಮತ್ತು 33 ಬಗ್ಗೆ ತಿಳ್ಕೊಳ್ಳೋಣ. M19 ಅಂದರೆ ಸ್ಪಿಂಡಲ್ ಓರಿಯೆಂಟೇಷನ್, M20 ಬಂದು ಸ್ಪಿಂಡಲ್ ಓರಿಯೆಂಟೇಷನ್ ಕ್ಯಾನ್ಸಲ್, M32 ಟೈ ಸ್ಟಾಕ್ ವಿಲ್ ಫಾರ್ವರ್ಡ್, 33 ಬಂದು ಟೈ ಸ್ಟಾಕ್ ವಿಲ್ ರಿಟ್ರಾಕ್ಟ್. ಓಕೆ, ಈಗ M19 ಸ್ಪಿಂಡಲ್ ಓರಿಯೆಂಟೇಷನ್ ಅಂತ ಇದೆಯಲ್ಲ, ಹಂಗಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ಈ ಸ್ಪಿಂಡಲ್ಲು ಯಾವುದೋ ಒಂದು ಆ್ಯಂಗಲಲ್ಲಿ ನಿಂತಿರುತ್ತೆ. ನಾವು ನಮಗೆ ಬೇಕಾಗಿರೋ ಆ್ಯಂಗಲಿಗೆ ನಿಲ್ಲಿಸ್ಬೇಕು ಅಂದಾಗ ಈ ರೀತಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ಗೆ ಈ ಜಾಬ್ನ ಪೊಸಿಷನ್ ಮಾಡಬೇಕು ಅಥವಾ ಚೆಕ್ನ ನಿಲ್ಲಿಸ್ಬೇಕು ಅಂದಾಗ ಈ ಕೋಡನ್ನು ಯೂಸ್ ಮಾಡ್ತೀವಿ. ಯಾವುದು M19 ಕೋಡನ್ನು ಯೂಸ್ ಮಾಡ್ತೀವಿ. ಮತ್ತು ಈ ರೊಟೇಟ್ ಆಗ್ತಿರೋ ಜಾಬ್ನ ಹಾಗೆಯೇ ರೊಟೇಷನ್ಸನ್ನು ಸೀಸ್ ಮಾಡಬೇಕು ಅಂದರೆ ಜಾಬ್ ರೊಟೇಟೇ ಆಗಬಾರ್ದು
ನಾವು ಇದ್ರ ಮೇಲೆ ಡೈ ಮಾಡಬೇಕು ಮತ್ತು ಟ್ಯಾಪಿಂಗ್ ಮಾಡಬೇಕು ಮತ್ತು ಇನ್ನೇನಾರು ಆಪ್ರೇಷನ್ ಮಾಡಬೇಕು, ಬೇರೆ ಬೇರೆ ಆಪ್ರೇಷನ್ಸ್ ಆಗಬೇಕು ಅಂದಾಗ ಈ ಮೂಮೆಂಟನ್ನು ಅರೆಸ್ಟ್ ಮಾಡಬೇಕು ಅಂದಾಗ ನಾವು ಈ M19 ಕೊಡ್ತೀವಿ. ಗೊತ್ತಾಯ್ತಲ್ಲ? M19 ಅಂದರೆ ಸ್ಪಿಂಡಲ್ ಓರಿಯೆಂಟೇಷನ್ ಅಂತ. ಸ್ಪಿಂಡಲ್ ಓರಿಯೆಂಟೇಷನ್ ಅಂದರೆ ಪೊಸಿಷನಿಂಗ್ ಆಫ್ ದ ಸ್ಪಿಂಡಲ್ ಆರ್ ಜಾಬ್ ಆರ್ ಚೆಕ್ ಫಾರ್ ರಿಕ್ವೈರ್ಡ್ ಆ್ಯಂಗಲ್. ನಮ್ಗೆ ಯಾವ ಆ್ಯಂಗಲಿಗೆ ಬೇಕೋ ಆ ಆ್ಯಂಗಲ್ಗೆ ಜಾಬ್ಗಳನ್ನು ನಿಲ್ಲಿಸ್ಕೊಳಕ್ಕೆ ಈ M19 ಕಮಾಂಡನ್ನು ಕೊಡ್ತೀವಿ. ಸೊ ಇಲ್ಲಿ M19 ಕಮಾಂಡನ್ನು ಈ ರೀತಿ ಕೊಡ್ತೀವಿ. ಇಲ್ಲಿ MDA ಮೋಡನ್ನು ಸೆಲೆಕ್ಟ್ ಮಾಡ್ತೀವಿ. MDA ಮೋಡ್ ಸೆಲೆಕ್ಟ್ ಮಾಡಿ ಪ್ರೋಗ್ರಾಮ್ ಪೇಜನ್ನು ತಗೊಂಡು ಇಲ್ಲಿ M19S ಬರೆದು ಈ ಆ್ಯಂಗಲ್ ಇದು ಎಕ್ಸ್ ಇಂಡಿಕೇಟ್ಸ್ ಆ್ಯಂಗಲ್. M19 ಅಂದರೆ ಇದು ಸ್ಪಿಂಡಲ್ ಓರಿಯೆಂಟೇಷನ್, ಎಸ್ ಅಂದರೆ ಆ್ಯಂಗಲ್ಲು, ಎಸ್ ಅಂದರೆ 270 ಡಿಗ್ರಿ ಆ್ಯಂಗಲ್ಗೆ ನಿಂತ್ಕೊ ಅಂತ ಕಮೆಂಟ್ ಕೊಡೋದು ಇದು. ಸೊ ಇದನ್ನು ಕೊಟ್ಟು ನಾವು ಸೈಕಲ್ ಆನ್ ಮಾಡಿದರೆ ಅದು ನೋಡಿ ನಿಂತ್ಕೊಳ್ಳುತ್ತೆ ಚೆಕ್ ಇವಾಗ, ಅಥವಾ ಜಾಬ್ ನಿಂತ್ಕೊಳ್ಳುತ್ತೆ ನೋಡಿ ಯಾವ ಆ್ಯಂಗಲಿಗೆ ಬೇಕು ಆ ಆ್ಯಂಗಲಿಗೆ ನೋಡಿ, ಅಂದರೆ ಈ ಆ್ಯಂಗಲ್ಗೆ ನಿಂತ್ಕೋತು. ಓಕೆ, ಈಗ ಜಾಬ್ ಮೂಮೆಂಟ್ ಮಾಡಲ್ಲ ನೋಡಿ, ಅಂದರೆ ಲಾಕ್ ಆಗಿಬಿಡುತ್ತೆ, ರೊಟೇಷನ್ ಸೀಸ್ ಆಗಿಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಡೈಯಿಂಗು ಟ್ಯಾಪಿಂಗ್ ಎಲ್ಲ ಈಸಿಯಾಗಿ ಮಾಡ್ಬೋದು. ಗೊತ್ತಾಯ್ತಲ್ಲ? ಫಾರ್ ಪೊಸಿಷನಿಂಗ್ ದ ಜಾಬ್ ಫಾರ್ ರಿಕ್ವೈರ್ಡ್ ಆ್ಯಂಗಲ್ ಆ್ಯಂಡ್ ಆಲ್ಸೋ ಟು ಸೀಸ್ ದ ರೊಟೇಷನ್ ಆಫ್ ದ ವರ್ಕ್ ಪೀಸ್ ನಾವು ಈ M19 ಕೊಡ್ತೀವಿ. ನೆಕ್ಸ್ಟು ಈ M19 ಆದಮೇಲೆ ಓಕೆ, ಇದು M19 ರೊಟೇಷನ್ಗೆ ಅಂದರೆ ಯಾವ ಆ್ಯಂಗಲಿಗೆ ಬೇಕು ಆ ಆ್ಯಂಗಲಿಗೆ ನಿಲ್ಲಿಸೋ ಅಂಥದ್ದು ಇದು. ಈಗ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ M20 ಕೊಟ್ಟು ಸೈಕಲ್ ಸ್ಟಾರ್ಟ್ ಮಾಡಿದರೆ ಅದು ರೊಟೇಷನ್ ಏನಿರುತ್ತಲ್ಲ, ಸಾರಿ ಲಾಕ್ ಆಗಿರೋದು ಅಥವಾ ಒಂದು ಆ್ಯಂಗಲೇ ನಿಂತಿರುತ್ತಲ್ಲ ಅದು ರಿಲೀಸ್ ಆಗುತ್ತೆ. ಆ M19 ಕ್ಯಾನ್ಸಲ್ ಮಾಡಲಿಕ್ಕೆ ನಾವು M20 ಕೊಡ್ತೀವಿ. ಸೊ M20 ಏನಂದರೆ ಸ್ಪಿಂಡಲ್ ಓರಿಯೆಂಟೇಷನ್ ಕ್ಯಾನ್ಸಲ್. ನೋಡಿ ಈಗ ರೊಟೇಟ್ ಆಗ್ತಾ ಇದೆ. ಓಕೆ, ಇದು M19 ಮತ್ತು M20. ನೆಕ್ಸ್ಟು M32 ಇದೆ ನೋಡಿ. M32 ಬಂದು ಟೈ ಸ್ಟಾಕ್ ವಿಲ್ ಫಾರ್ವರ್ಡ್, M33 ಬಂದು ಟೈ ಸ್ಟಾಕ್ ವಿಲ್ ರಿಟ್ರ್ಯಾಕ್ಟ್. ಸೊ ಟೈ ಸ್ಟಾಕ್ ವಿಲ್ ಅಂದರೆ ಯಾವುದು ಅಂತ ತಿಳ್ಕೊಳ್ಳಿ. ಇದು ಕ್ವಿಲ್ಲು, ಇದಕ್ಕೆ ಸ್ಕಿಲ್ ಅಂತ ಕರಿತೀವಿ. ಇದು ಟೈ ಸ್ಟಾಕು ಅಂದರೆ ಲೆಂತಿ ಜಾಬ್ಗಳಿಗೆ ಸಪೋರ್ಟ್ ಕೊಡೋಕ್ಕೆ ಇನ್ನೊಂದು ಎಂಡಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಟೈ ಸ್ಟಾಕ್ನ. ಸೊ ಈ ಕ್ವಿಲ್ಲು ಫಾರ್ವರ್ಡ್ ಅಂದರೆ ಮುಂದಕ್ಕೆ ಬರೋದು, ರಿಟ್ರ್ಯಾಕ್ಟ್ ಅಂದರೆ ಹಿಂದಕ್ಕೆ ಹೋಗೋದು. ಸೊ ಈ ನೋಡಿ ನಾನು ಇಲ್ಲಿ ಫುಡ್ ಸ್ವಿಚ್ಚನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಟೈ ಸ್ಟಾಕ್ ಕ್ವಿಲ್ನ ಮುಂದಕ್ಕೆ ಮತ್ತು ಹಿಂದಕ್ಕೆ ಕಳ್ಸೋಕ್ಕೆ. ಈ ಸ್ವಿಚ್ಚನ್ನ ಪ್ರೆಸ್ ಮಾಡಿದರೆ ಒಂದು ಸರಿ ಮುಂದಕ್ಕೆ ಕೊಟ್ಟೋಗುತ್ತೆ, ಹಾಗೆಯೇ ಅದನ್ನ ಇದು ಮಾಡಿದರೆ ರಿಟರ್ನ್ ಬರುತ್ತೆ. ಟೈ ಸ್ಟಾಕ್ ಇದನ್ನ ಫಾರ್ವರ್ಡು ಮತ್ತು ಬ್ಯಾಕ್ವರ್ಡ್ ಮಾಡೋಕ್ಕೆ ನಾವು MDA ಕೋಡಲ್ಲಿ M32 ಮತ್ತು 33 ಕೊಡ್ತೀವಿ. ಸೊ M32 ಕೊಟ್ಟರೆ ಅದೇನು ಕ್ವಿಲ್ ಇತ್ತು ಅದು ಮುಂದಕ್ಕೆ ಹೋಗುತ್ತೆ. M33 ಕೊಟ್ಟರೆ ಮುಂದಕ್ಕೆ ಹೋಗಿದ್ದು ಫಾರ್ವರ್ಡ್ ಹೋಗಿದ್ದು ರಿಟ್ರ್ಯಾಕ್ಟ್ ಆಗುತ್ತೆ. ಅಂದರೆ ಈ ಸ್ವಿಚ್ ಇಲ್ಲ, ಈ ಫುಡ್ ಸ್ವಿಚ್ ಇಲ್ದಿರೋ ಅಂಥ ಮಿಷಿನ್ಗಳಲ್ಲಿ ನಮಗೆ ಈ M ಕೋಡ್ಗಳನ್ನು ಅನೇಬಲ್ ಮಾಡಿರ್ತಾರೆ. ಆ M ಕೋಡಲ್ಲಿ ನಾವು ಇದನ್ನ ಹಿಂದಕ್ಕೆ ಮುಂದಕ್ಕೆ ಕಳಿಸ್ಬೋದು ಕ್ವಿಲ್ಲನ್ನು. ಓಕೆ, ಸೊ ದಿಸ್ ಈಸ್ ಅಬೌಟ್ M19, M20 ಮತ್ತು M32 ಮತ್ತು M33. ಥ್ಯಾಂಕ್ ಯು.